ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಪ್ರಾಣ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಎಷ್ಟು ಪ್ರಾಣಗಳು, ಆ ಪ್ರಾಣಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ಜನರೇಷನ್ ಅಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ವಿ, ಏನಾದ್ರೂ ತುಂಬಾ ಇಷ್ಟ ಅಂತಿದ್ರೆ ನಾವು ಹೇಳ್ತಾ ಇದ್ವಿ ಅದಂದ್ರೆ ನಮ್ಗೆ ಪಂಚಪ್ರಾಣಪ್ಪ ಅಂತ. ಅಂದ್ರೆ 5 ಪ್ರಾಣ, ನಮ್ಮ ಜೀವಕ್ಕೆ ಬೇಕಾಗಿರುವಂತ ಆ 5 ಪ್ರಾಣನ ಅದ್ರ ಮೇಲೆ ಇಟ್ಬಿಟ್ಟಿದೀವಿ ಅನ್ನೋ ರೀತಿಯಾಗಿ ನಾವುಗಳ ಮಾತಾಡ್ತಾ ಇದ್ವಿ ಮುಂಚೆ. ಸೊ ಆ 5 ಪ್ರಾಣಗಳು ಯಾವುದು? ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಪ್ರಾಣವಾಯು ಎಲ್ಲಿಂದ ಅಂತೆ ನಮ್ಮ ಹೊಟ್ಟೆಯ ಮೇಲ್ಭಾಗದಿಂದ ಎದೆಯ ಮೇಲ್ಭಾಗದವರೆಗೆ ಪ್ರಾಣ ಹರಿಯುವಂಥದ್ದು. ಹಾಗೆ ಇದು ಅಪಾನ ವಾಯು ಏನಿದೆ ಹೊಕ್ಕಳಿನ ಕೆಳಭಾಗದಿಂದ ಕೆಳಮುಖವಾಗಿ ಹರಿಯುವಂಥದ್ದು ಅಪಾನ ವಾಯು. ಹಾಗೆ ಉದಾನ ಏನಿದೆ ಎದೆಯ ಮೇಲ್ಭಾಗದಿಂದ ಊರ್ಧ್ವಮುಖವಾಗಿ ಹೋಗುವಂಥದ್ದು ಉದಾನ. ಸಮಾನ ಏನಿದೆ ಹೊಕ್ಕಳಿನ ಕೆಳಭಾಗದಿಂದ ಎದೆಯ ಕೆಳಭಾಗದವರೆಗೆ ಹರಿಯುವಂಥದ್ದು ಸಮಾನ. ವ್ಯಾನ ಇಡೀ ದೇಹದಲ್ಲಿ ಹರಿಯುವಂಥದ್ದು ವ್ಯಾನವಾಯು. ಇದಲ್ಲದೆ ನಾಗ, ಕೂರ್ಮ, ಕ್ರಕರ, ಧನಂಜಯ, ದೇವದತ್ತ, ಈ ರೀತಿಯಾಗಿ 5 ಉಪಪ್ರಾಣಗಳು ಇದೆ. ಪ್ರಾಣ ಇದು ನಾಗ ಏನ್ ಮಾಡುತ್ತೆ ಅಂತಂದ್ರೆ ತೇಗು ಬಿಕ್ಕಳಿಕೆ ಬರುವಂತಹದ್ದೇನಿದೆ ಅದು ನಿರ್ವಹಿಸುವಂಥದ್ದು ನಾಗ ಅನ್ನುವ ವಾಯು. ಹಾಗೆ ಕೂರ್ಮ ಏನ್ ಮಾಡುತ್ತೆ ಅಂದ್ರೆ ಕಣ್ರೆಪ್ಪೆ ಬಡಿಯೋದು, ಅಂದ್ರೆ ಏನಾದ್ರು ಧೂಳು ಬಿತ್ತು ಅಂದ್ರೆ ಕಣ್ಣಿನ ರಕ್ಷಣೆ ಮಾಡುವಂತಹ ಒಂದು ಕಣ್ರೆಪ್ಪೆ ಬಡಿಯೋದು ಕೂರ್ಮದ ಕೆಲಸ. ಪ್ರಕಾರ ಹಸಿವು, ಬಾಯಾರಿಕೆ, ಮತ್ತೆ ಸೀನು, ಕೆಮ್ಮು ಇದನ್ನೆಲ್ಲ ನಿರ್ವಹಿಸುವಂಥದ್ದು, ಉತ್ಪತ್ತಿ ಮಾಡುವಂಥದ್ದು ಕ್ರಕರ. ದೇವದತ್ತ ಏನಿದೆ ಅದು ನಮ್ಗೆ ಹಿಕಪ್ಸ್ ಅಂತ ಏನ್ ಹೇಳ್ತೀವಿ, ಆಮೇಲೆ ನಿದ್ರೆ ಬರುವಂಥದ್ದು, ಅದು ಆಕಳಿಕೆ ಬರೋದು, ನಿದ್ರೆ ಬರೋದು ಈ ದೇವದತ್ತದಲ್ಲಿ ಆಗುತ್ತೆ. ಸೊ ಮತ್ತೆ ಧನಂಜಯ ಏನು ವಾಯು ಏನಿದೆ ಅದು ಸತ್ತ ಮೇಲೆ ಶರೀರ ಸತ್ತ ನಂತರ ಆ ಶರೀರದಲ್ಲಿ ಹರಿದಾಡುವಂಥದ್ದೇ ಈ ಒಂದು ಧನಂಜಯ. ನಾಗದ ಕೆಲಸ ಏನು ಅಂತ ಅಂದ್ರೆ ತೇಗು ಬಿಕ್ಕಳಿಕೆ ಬರುವಂಥದ್ದು ನಾಗದ ಕೆಲಸ, ತೇಗು ಬಿಕ್ಕಳಿಕೆ. ಕೂರ್ಮದ ಕೆಲಸ ಕಣ್ರೆಪ್ಪೆ ಬಡಿಯೋದು. ಕ್ರಕರದ ಕೆಲಸ ಹಸಿವೆ, ಬಾಯಾರಿಕೆ, ಇದು ಸೀನು, ಕೆಮ್ಮು ಬರುವಂಥದ್ದು. ದೇವದತ್ತದ ಕೆಲಸ ನಿದ್ರೆ, ಆಕಳಿಕೆ. ಧನಂಜಯದು ಸತ್ತ ನಂತರ ಹರಿದಾಡುವಂತ ಒಂದು ವಾಯು. ಸೊ ಇದಿಷ್ಟು ಪ್ರಾಣಗಳ ಬಗ್ಗೆ ಆಯ್ತು. ಸೊ ಪ್ರಾಣಾಯಾಮದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಪ್ರಾಣಾಯಾಮ ಇದನ್ನ ಪತಂಜಲಿ ಮುನಿಗಳು ಹೇಳ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅಂದ್ರೆ ಶ್ವಾಸ ಅಂದ್ರೆ ಉಸಿರು ತಗೊಳ್ಳೋದು, ಪ್ರಶ್ವಾಸ ಅಂದ್ರೆ ಉಸಿರನ್ನ ಹೊರಗಾಕೋದು. ಸೊ ಇದರ ಗತಿಯನ್ನ ವಿಚ್ಛೇದ ಮಾಡೋದು, ಅಂದ್ರೆ ಗತಿ ಹೋಗ್ತಿರೋದು ಚಲನೆಯನ್ನ ತಡೆಗಟ್ಟೋದು, ಅಂದ್ರೆ ಕುಂಭಕ ಸ್ಥಿತಿಲಿ ಹಿಡಿದಿಟ್ಕೊಳ್ಳುವಂಥದ್ದು. ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಸೊ ಇದು ಅಂದ್ರೆ ಬ್ರಹ್ಮ ನಮ್ಮ ಆಯುಸ್ಸು 100 ಅಂತ ಡಿಸೈಡ್ ಆಗಿದೆ. ಬ್ರಹ್ಮನ ಆಯುಸ್ಸನ್ನ 100 ಅಂತ ಹೇಳಿದೆ. ಅವನು ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ? ಒಂದು ದಿನನ ಅವನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ? ಒಂದು ದಿನನ ಈಗ ನಾರ್ಮಲಿ ನಾವು ಒಂದು ಪಂಚಾಂಗ ಪ್ರಕಾರ ಇದು ಸೂರ್ಯೋದಯ ಯಾವಾಗಾಯ್ತು, ನೆಕ್ಸ್ಟ್ ಸೂರ್ಯೋದಯಕ್ಕೆ ಒಂದು ದಿನ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಸೊ ಗಳಿಗೆಗಳ ವ್ಯತ್ಯಾಸ ಆಗುತ್ತೆ. ಆದ್ರೆ ಬ್ರಹ್ಮನ ಕ್ಯಾಲ್ಕುಲೇಷನ್ ಆ ತರ ಅಲ್ಲ, ಒಂದು ಪರ್ಫೆಕ್ಟ್. ಅವನ್ ಹೇಗೆ ಅಂತಂದ್ರೆ 21,400 ಉಸಿರು ಒಂದು ದಿನ ಅಂತ ಅವನು ಲೆಕ್ಕಕ್ಕೆ ತಗೊಳ್ತಾನೆ. ಒಬ್ಬ ಮನುಷ್ಯನ 100 ವರ್ಷ ಆಯ್ತು. ಹಾಗಾಗಿ ಇದು ಈ ಆಮೆ ಎಲ್ಲ ತುಂಬಾ ವರ್ಷಗಳು 500-600 ವರ್ಷ ಆ ರೀತಿಯಾಗಿ ಜಾಸ್ತಿ ವರ್ಷಗಳು ಇರ್ತವೆ. ಯಾತಿಗೆ ಅಂದ್ರೆ ಉಸಿರಾಟ ತುಂಬಾ ಕಡಿಮೆ ಮಾಡ್ತವೆ ಅವು. ಅಂದ್ರೆ
ನೀವು ಫಾಸ್ಟ್ ಆಗಿ ಉಸಿರಾಟ ಮಾಡಿದ್ರೆ ಈಗ 21,000 ಆಗೋ ಕಡೆ ನಿಮ್ದು 23,000 24,000 ಆಗ್ಬಿಡ್ತು ಅಂತ ಅಂದ ತಕ್ಷಣ ಅಲ್ಲಿಗೆ ನಿಮ್ದು ಆಯುಸ್ ಕಡಿಮೆ ಆಗುತ್ತೆ, ಕ್ಷೀಣಿಸುತ್ತೆ. ಅದೇ ನೀವು ಉಸಿರಾಟನ ನಿಧಾನಗತಿಯಲ್ಲಿ ಮಾಡಿ ಕುಂಭಕ ಸ್ಥಿತಿಯಲ್ಲಿ ಇಟ್ಕೊಂಡು ನೀವು 21,000 ಆಗೋ ಕಡೆ 12,000 ನೀವು ಉಸಿರುನಾಟ ಮಾಡ್ತೀರಾ ಅಂತಂದ್ರೆ ಅವಾಗ ನಿಮ್ಮ ಆಯುಸ್ಸು ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಕುಂಭಕ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಜಾಸ್ತಿ ಎಳೆದು ಅದನ್ನ ಉಸಿರನ್ನ ಚೆನ್ನಾಗಿ ಎಳೆದು ಧೀರವಾಗಿ ಎಳೆದು ಅಲ್ಲಿಯೇ ಕುಂಭಕ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಿ ನಂತರ ಉಸಿರನ್ನ ಹೊರಗೆ ಹಾಕೋದು. ಅಥವಾ ಅಂತರ್ಕುಂಭಕ, ಅದು ಉಸಿರು ತಗೊಂಡು ಮಾಡುವಂಥದ್ದು ಅಂತರ್ಕುಂಭಕ. ಉಸಿರನ್ನ ಹೊರಗಾಕಿ ಅಲ್ಲಿ ಹಿಡಿದಿಡುವಂಥದ್ದು ಬಾಹ್ಯ ಕುಂಭಕ ಅಂತ ಹೇಳ್ತೀವಿ. ಸೊ ಈ ಕುಂಭಕಗಳ ಬಗ್ಗೆ ಸ್ವಾತ್ಮಾರಾಮರು ಹಠ ಪ್ರದೀಪಿಕೆಯಲ್ಲಿ ಹೇಳ್ತಾರೆ. ಸೂರ್ಯ ಭೇದನ ಮುಜ್ಜಾಯಿ ಶೀತಲಿ ಶೀತ್ಕಾರಿ ತಥಾ ಭಸ್ತ್ರಿಕಾ ಭ್ರಾಮರಿ ಮೋರ್ಚ ಪ್ಲಾವನಿ ತ್ಯಷ್ಟಕುಂಭಕ ಅಂತ ಹೇಳ್ತಾರೆ. ಅಷ್ಟಕುಂಭಕ ಬಗ್ಗೆ ಅವ್ರು ಹೇಳೋದು ಸೂರ್ಯ ಭೇದನ ಉಜ್ಜಾಯಿ ಶೀತಲಿ ಶೀತ್ಕಾರಿ ಭಸ್ತ್ರಿಕಾ ಭ್ರಾಮರಿ ಪ್ಲಾವನಿ ಮೋರ್ಚ 8 ಕುಂಭಕಗಳ ಬಗ್ಗೆ ಅವ್ರು ಹೇಳ್ತಾರೆ. ಸೊ ಈ 8 ಕುಂಭಕಗಳ ಬಗ್ಗೆ ನಾವು ಹೇಳೋ ಮುಂಚೆ ಮೊದಲು ಓಂಕಾರ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಂಕಾರನ ವಿಭಾಗೀಯವಾಗಿ ಮೊದಲು ಮಾಡಬೇಕು. ಪ್ರಾಣಾಯಾಮ ಪ್ರಾರಂಭ ಮಾಡೋ ಮುಂಚೆ ಓಂಕಾರನ ವಿಭಾಗೀಯಾಗಿ ಮಾಡಿದ್ರೆ ಬಾಯಿಂದ ಕೂಡ ಒಂದು ಉಚ್ಚಾರಣೆ ಅಥವಾ ಉಸಿರಾಟದ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಅದು ಆ ಉ ಮ 3 ಶಬ್ದಗಳು ಕೇಳೋ ರೀತಿ ಮಾಡಬೇಕು. ಹೇಗೆ ಅಂತಂದ್ರೆ ಫಸ್ಟ್ ನೀವು ಕೈಗಳ ಮುದ್ರೆ ಕೂಡ ಇಲ್ಲಿ ಇಂಪಾರ್ಟೆಂಟ್. ಚಿನ್ಮುದ್ರೆ, ಇದು ಚಿನ್ಮುದ್ರೆ. ಸೊ ಇದನ್ನ ಮೇಲ್ಮುಖವಾಗಿ ತೊಡೆ ಮೇಲೆ ಇಟ್ಕೊಂಡು ಬಾಯಿ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಉಸಿರು ತಕೊಂಡು ಆ ಉಚ್ಚಾರಣೆ ದೀರ್ಘವಾಗಿ ಬರಬೇಕು. ಆ ಇದು ನೋಡಿ ಎಷ್ಟು ದೀರ್ಘವಾಗಿ, ಇನ್ನೂ ದೀರ್ಘವಾಗಿ ಮಾಡ್ಬೋದು. ಇದು ಚಿನ್ ಮುದ್ರೆನಲ್ಲಿ ಇಟ್ಕೊಂಡಾಗ ಹೆಚ್ಚಿನ ಉಸಿರಾಟ ನಾಭಿ ಪ್ರದೇಶದಿಂದ ಬರುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಿ ನೀವು, ಆಯ್ತಾ. ಹಾಗೆ ಊಕಾರ ಮಾಡ್ಬೇಕಾದ್ರೆ ಈ ಮುದ್ರೆ ಚಿನ್ಮುದ್ರೆ ಇದೆಯಲ್ಲ, ಇದನ್ನ ಚಿನ್ಮಯ ಮಾಡ್ಕೊಳ್ಳಿ. ಚಿನ್ಮಯ ಮಾಡ್ಕೊಂಡು ಮೇಲ್ಮುಖ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಅರ್ಧ ಬಾಯಿ ಓಪನ್ ಮಾಡಿ ಊಕಾರ ಮಾಡಿ. ಈ ರೀತಿಯಾಗಿ ಇನ್ನೂ ದೀರ್ಘವಾಗಿ ಮಾಡ್ಬೋದು. ನಂತರ ಆದಿ ಮುದ್ರೆ ಇದು ಕೂಡ ನೀವು ಈ ಚಿನ್ಮಯ ಮುದ್ರೆಯಲ್ಲಿ ಈಗ ಇಟ್ಕೊಂಡು ನೀವು ಉಸಿರಾಟ ಮಾಡಿ ಅಬ್ಸರ್ವ್ ಮಾಡಿ ಎದೆ ಭಾಗದಲ್ಲಿ ಹೆಚ್ಚು ಉಸಿರಾಟ ಆಗುತ್ತೆ. ಹಾಗೆ ಆದಿ ಮುದ್ರೆ ಹೇಗೆ ಅಂದ್ರೆ ಮಕ್ಕಳು ಹುಟ್ಟಿದಾಗ ಹಾಕುವಂತ ಮುದ್ರೆನೇ ಇದು ಆದಿ ಮುದ್ರೆ. ಅದಕ್ಕೆ ಆದಿ ಮುದ್ರೆ ಅಂತ ಹೇಳ್ತಾರೆ. ಇದು ಕಿರು ಬೆರಳಿನ ಕೆಳಗಡೆ ಹೆಬ್ಬೆಟ್ಟು ಬಂದು 4 ಬೆರಳನ್ನ ಹೆಬ್ಬೆಟ್ಟಿನ ಮೇಲೆ ಮುಚ್ಕೊಳ್ಳೋದು. ಇದು ಪರ್ಫೆಕ್ಟ್ ಆದಿ ಮುದ್ರೆ. ಈ ಮುದ್ರೆನ ಮೇಲ್ಮುಖವಾಗಿ ಇಟ್ಕೊಂಡ್ಬಿಟ್ಟು ದೀರ್ಘವಾಗಿ ಮಾಕಾರ ಬಾಯಿ ಓಪನ್ ಮಾಡೋದು, ಮುಚ್ಕೊಂಡೆ ಉಸಿರು ತಗೊಂಡು ಈ ರೀತಿಯಾಗಿ ಮಾಕಾರ ಆ ಉ ಮ. ಸೊ ಈ ಆ ಉ ಮ ಸೇರಿ ಓಂ ಆಗಿರೋದು. ಸೊ ಆ ಓಂನ ನೀವು ಚಿನ್ಮುದ್ರೆನೆಲ್ಲ ಇಟ್ಕೊಳ್ಳಿ ಅಥವಾ ಆದಿ ಮುದ್ರೆನ ಮಾಡ್ಕೊಂಡು ಬ್ರಹ್ಮ ಮುದ್ರೆ ತರ ಹೇಗೆ ಇಟ್ಕೊಂಡು ಕೆಳಗಿನ ಭಾಗದ ಹತ್ರ ಇಟ್ಕೊಂಡು ಓಂಕಾರ, ಅದು ಉಚ್ಚಾರಣೆ ಕೂಡ ಆ ಉಮ ಕೇಳಿಸೋ ತರಾನೇ ಮಾಡಿದ್ರೆ ಉತ್ತಮ. ಉಸಿರು ತಗೊಳ್ಳೋಣ. ಈ ರೀತಿಯಾಗಿ ಓಂಕಾರ ಮಾಡಬೇಕು. ಹೀಗೆ ಓಂಕಾರ ಮಾಡೋದ್ರಿಂದ ಸಂಪೂರ್ಣವಾಗಿ ನಮ್ಮ ಲಂಗ್ಸು ಕ್ಲಿಯರ್ ಆಗುತ್ತೆ, ಆಯ್ತಾ. ಇದು ಫಸ್ಟ್ ಸ್ಟೆಪ್. ನಂತರ ನಾವು ಮೂಗನ್ನ ಕ್ಲಿಯರ್ ಮಾಡ್ಕೋಬೇಕು. ಮೂಗನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದ್ರೆ ಅನುಲೋಮ ವಿಲೋಮ ಅಂದ್ರೆ ಉಸಿರು ತಗೊಳ್ಳೋದು, ಉಸಿರು
ಅನುಲೋಮ ಅಂದ್ರೆ ಉಸಿರು ತಗೊಳ್ಳೋದು, ವಿಲೋಮ ಅಂದ್ರೆ ಉಸಿರು ಹೊರಗಾಕೋದು. ಇದು ನಮ್ಮ ಮೂಗಿನಿಂದ ಹೇಗೆ ಹೋಗ್ಬೇಕಂದ್ರೆ ಒಂದು ದಾರದ ಎಳೆ ರೀತಿ ಮೂಗಲ್ಲಿ ಗಾಳಿ ಹೋಗ್ಬೇಕು, ಅದೇ ರೀತಿ ಗಾಳಿ ಹೊರಗಡೆ ಬರಬೇಕು. ಅದಾಗಬೇಕಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು ಅಥವಾ ಕಪಾಲಭಾತಿ ಮಾಡಬೇಕು. ಕಪಾಲಭಾತಿ ನೀವು ಅದು ಒಂದು ಕ್ರಿಯೆ, ಅದು ಪ್ರಾಣಾಯಾಮ ಅಲ್ಲ. ಅದರಲ್ಲಿ ಏನಾಗುತ್ತೆ, ಅದರಲ್ಲಿ ಬರೀ ಫೋರ್ಸ್ಫುಲ್ ಎಕ್ಸಲೇಷನ್ ಮಾತ್ರ ಇದೆ. ಪ್ರಯತ್ನ ಪೂರ್ವಕವಾದ ಉಸಿರನ್ನ ಹೊರಗಡೆ ಹಾಕ್ತೀರಾ. ಭಸ್ತ್ರಿಕಾದಲ್ಲಿ ಪ್ರಯತ್ನ ಪೂರ್ವಕವಾದಂಥ ಉಸಿರು ತಗೊಳ್ತೀರಾ ಮತ್ತೆ ಪ್ರಯತ್ನ ಪೂರ್ವಕವಾಗಿ ಉಸಿರನ್ನ ಹೊರಗಡೆ ಹಾಕ್ತೀರಾ. ಅಂದ್ರೆ ಫೋರ್ಸ್ಫುಲ್ ಇನ್ಹೇಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್. ಇದನ್ನ ಕೂಡ ನಾವು ವಿಭಾಗೀಯವಾಗಿ ಮಾಡಿದ್ರೆ ಉತ್ತಮ. ಅದನ್ನ ಹೇಗೆ ಮಾಡೋದಂದ್ರೆ ಒಂದ್ 5-10 ಬಾರಿ ಆದ್ರೂ ಇದನ್ನ ಮಾಡಿದ್ರೆ ನಿಮ್ಮ ಮೂಗು ಕ್ಲಿಯರ್ ಆಗುತ್ತೆ. ಎಡಗೈನ ಚಿನ್ಮೈಲಿ ಇಟ್ಕೊಳ್ಳಿ, ಎಡಗೈನ ಆದಿಮುದ್ರೆ ಇಟ್ಕೊಳ್ಳಿ. ಆದಿಮುದ್ರೆ ಇಟ್ಕೊಂಡು ಎದೆ ಭಾಗದಲ್ಲಿ ಎದುರುಮುಖವಾಗಿರ್ಲಿ. ಹೆಬ್ಬೆಟ್ಟನ ಈ ರೀತಿ ಬಲ ಹೊಳ್ಳೆ ಮುಚ್ಕೊಳ್ಳಿ, ಎಡ ಹೊಳ್ಳೆ ಓಪನ್ ಇದೆ. ನೀವು ಉಸಿರು ತಗೊಳ್ದ ಓಪನ್ ಮಾಡ್ತೀರಾ ಬೆರಳು ಈ ತರ, ಮತ್ತೆ ಇಲ್ಲಿ ಆದಿಮುದ್ರೆಗೆ ಬರ್ತೀರಾ. ಈ ರೀತಿ ಮಾಡ್ಬೇಕು. ಅವಾಗ ಈ ಮೂಗು, ಈ ಹೊಳ್ಳೆ ಫುಲ್ ಕ್ಲಿಯರ್ ಆಯ್ತು. ಈಗ ಬಲ ಹೊಳ್ಳೆ ಕ್ಲಿಯರ್ ಮಾಡ್ಬೇಕು. ಬಲ ಹೊಳ್ಳೆ ಕ್ಲಿಯರ್ ಮಾಡ್ಬೇಕಂದ್ರೆ ಎಡ ಹೊಳ್ಳೆನ ಮುಚ್ಕೊಳ್ಳಿ. ನೀವ್ ಯಾವ ಮುದ್ರೆನಾದ್ರೂ ಮಾಡ್ಕೊಂಡು ಎಡ ಹೆಬ್ಬೆಟ್ಟು ಇಂದ ಎಡ ಹೊಳ್ಳೆ ಮುಚ್ಕೋತೀರಾ. ಬಲಗೈ ಆದಿ ಮುದ್ರೆ ಎದುರು ಮುಖವಾಗಿರುತ್ತೆ. ಈ ರೀತಿ ಫೋರ್ಸ್ಫುಲ್ ಇನ್ಹಲೇಷನ್ ಎಕ್ಸಲೇಷನ್ ಆಯ್ತು. ಅದ್ 2 ಹೊಳ್ಳೆನ ಅಟ್ ಎ ಟೈಮ್ ಮಾಡೋದಕ್ಕೆ ಈ ತರ ಒಂದು 8-10 ಬಾರಿ ಮಾಡಿ. ಇದು ನಿಮ್ಗೆ ಈವನ್ ಕೈಗಳಿಗೂ ಕೂಡ ಆಯ್ತು. ಬಟ್ ಇದನ್ನ ನೀವು ಹೀಗೆ ವಿತೌಟ್ ಕೈ ಚಾಲನೆ ಇಲ್ಲದೆ ಕೂಡ ಇದಷ್ಟು ನೀವು ಫೋರ್ಸ್ ಹಾಕ್ಲಿಕ್ಕೆ ಆಗಲ್ಲ. ಆದ್ರೆ ಕೈ ಸಪೋರ್ಟ್ ತಗೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಅವಾಗ 2 ಒಳ್ಳೇದು ಕ್ಲಿಯರ್ ಆಗುತ್ತೆ. ಮೂಗು ಸರಾಗವಾಗಿ ಉಸಿರಾಟ ನೀವು ಚೆನ್ನಾಗಿ ಮಾಡ್ಬೋದು. ಅವಾಗ ನೀವು ಅನುಲೋಮ ವಿಲೋಮ ಮಾಡ್ಲಿಕ್ಕೆ ಸರಿ ಆಗುತ್ತೆ. ಸೊ ಭಸ್ತ್ರಿಕಾನ ಅವರು ಉಜ್ಜಾಯಿಯಿಂದ ಸೂರ್ಯ ಭೇದನ ಇಂದ ಶುರು ಮಾಡಿದ್ರು. ನಾನು ಫಸ್ಟ್ ಭಸ್ತ್ರಿಕಾನ ಹೇಳ್ದೆ. ಈಗ ಭಸ್ತ್ರಿಕಾ ಹೇಳಿ ಮೂಗು ಕ್ಲಿಯರ್ ಮಾಡ್ಕೊಂಡ್ವಿ. ಸ್ವಲ್ಪ ರೆಸ್ಟ್ ಕೊಡ್ಬೇಕು ಬಾಡಿಗೆ. ಅಂದ್ರೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಇಡೀ ದೇಹಕ್ಕೆ ನಾವು ರೆಸ್ಟ್ ಕೊಡ್ಬೇಕು. ಅಂದ್ರೆ ತುಂಬಾ ಫೋರ್ಸ್ ಹಾಕಿ ಎನರ್ಜಿ ಲಾಸ್ ಆಗಿರುತ್ತೆ. ಆ ಎನರ್ಜಿನ ರೀಗೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಧ್ಯಾನ ಸ್ಥಿತಿಗೆ ಹೋಗಿ ಇಡೀ ದೇಹನ ಕೂಲ್ ಮಾಡಿ ತಂಪು ಮಾಡಿ ಇಟ್ಕೊಂಡು ನಂತರ ಅನುಲೋಮ ವಿಲೋಮಗೆ ಹೋಗ್ಬೇಕು. ಅಂದ್ರೆ ನಾರ್ಮಲ್ ಅನುಲೋಮ ವಿಲೋಮ ಆಗ್ತಾ ಇರುತ್ತೆ, ಉಸಿರಾಟ ನಾರ್ಮಲ್ ಆಗ್ತಾ ಇರುತ್ತೆ. ಆದ್ರೆ ದೀರ್ಘ ರೇಚಕ ಮಾಡ್ಬೇಕು ಅಂತಂದ್ರೆ ಈಗ ಶುರು ಮಾಡೋಣ. ಅನುಲೋಮ ವಿಲೋಮ. ಸೂರ್ಯ ಭೇದನ ಹೇಳೋ ಮುಂಚೆ ಸೂರ್ಯಾನುಲೋಮ ಅಂದ್ರೆ ಏನು, ಚಂದ್ರಾನುಲೋಮ ಅಂದ್ರೆ ಏನು ನೋಡೋಣ. ಸೂರ್ಯಾನುಲೋಮ ಅಂತಂದ್ರೆ ಮೊದಲು ಈ ಮುದ್ರೆ ಇಟ್ಕೊಳ್ಳೋಣ. ನಾಸಿಕ ಮುದ್ರೆ ಇಟ್ಕೊಳ್ಳೋಣ. ನಾಸಿಕ ಮುದ್ರೆ ಇಟ್ಕೊಂಡು ನೋಡಿ, ಈ ಬೆಟ್ಟು ಓಪನ್ ಇದೆ, ರಿಂಗ್ ಫಿಂಗರ್ ಓಪನ್ ಇದೆ, ಈ ಫಿಂಗರ್ ಓಪನ್ ಇದೆ, ಹೆಬ್ಬೆಟ್ಟು ಈ ರೀತಿ ಓಪನ್ ಇದೆ. ಸೊ ಈ ರೀತಿ ಇಟ್ಕೊಂಡಾಗ ನಾಸಿಕ ಮುದ್ರೆ ಇದು. ಈ ರೀತಿ ಇಟ್ಕೊಂಡಾಗ ಬಲ ಹೊಳ್ಳೆಯಿಂದ ನೋಡಿ, ಎಡ ಹೊಳ್ಳೆನ ಈ ರಿಂಗ್ ಫಿಂಗರ್ ಇಂದ ಮುಚ್ಕೊಳ್ತೀವಿ, ಬಲ ಹೊಳ್ಳೆಯಿಂದ ಉಸಿರು ತಗೊಳ್ತೀವಿ. ಬಲ ಹೊಳ್ಳೆ ಮುಚ್ಕೊಂಡು ಎಡ ಹೊಳ್ಳೆಯಿಂದ ಈಗ ನಾವು ಮಾಡ್ತಾ ಇರೋದು ಸೂರ್ಯಾನುಲೋಮ ಅಲ್ವಾ. ಬಲ ಹೊಳ್ಳೆಯಿಂದನೇ ಉಸಿರು ತಗೊಂಡು ಬಲ ಹೊಳ್ಳೆಯಿಂದನೇ ಉಸಿರು ಬಿಡೋದು. ಅನುಲೋಮ ವಿಲೋಮ ಎರಡೂನು ಬಲ ಹೊಳ್ಳೆಯಿಂದ ಆಗುತ್ತೆ. ಸೊ ಶಬ್ದ ಬರಬಾರ್ದು. ನಾನ್ ನಿಮ್ಗೆ ಕೇಳಿಸ್ಲಿ ಅನ್ನೋ ಉದ್ದೇಶಕ್ಕೆ ಶಬ್ದ ತೋರಿಸ್ದೆ. ಇಲ್ಲಿ ಸೂರ್ಯ ಯಾತಿಗೆ ಹೇಳ್ತೀವಿ, ಬಲ ಹೊಳ್ಳೆಗೆ ಸೂರ್ಯ ಹೇಳ್ತೀವಿ ಅಂದ್ರೆ ಇಲ್ಲಿ ಬಿಸಿ ಗಾಳಿ. ಈಗ ಬಲ ಹೊಳ್ಳೆ ಮುಚ್ಕೊಂಡು ಎಡ ಹೊಳ್ಳೆಯಿಂದ ಉಸಿರಾಟ, ದೀರ್ಘಪೂರಕ ದೀರ್ಘ ರೇಚಕ. ಅಂದ್ರೆ ದೀರ್ಘವಾಗಿ ಉಸಿರು ತಗೊಳ್ತೀವಿ, ದೀರ್ಘವಾಗಿ ಉಸಿರು ಹೊರಗಡೆ ಹಾಕ್ತೀವಿ. ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್ ಎಡ ಹೊಳ್ಳೆಯಿಂದ ಆಗುತ್ತೆ. ಇದು ಚಂದ್ರ. ನಾನು ಶಬ್ದ ಕೇಳಿಸೋ ತರ ಮಾಡ್ತಾ ಇದ್ದೀನಿ. ಶಬ್ದ ಕೇಳಿಸ್ಬಾರ್ದು. ಅಷ್ಟು ನೀಟಾಗಿ ಗಾಳಿ ಒಳಗಡೆ ಹೋಗಿ ಗಾಳಿ ಹೊರಗಡೆ ಬರಬೇಕು. ಎಡ ಹೊಳ್ಳೆ ಏನಿದೆ ಅದು ಚಂದ್ರನಾಡಿ. ಸೊ ಇಲ್ಲಿ ತಂಪು, ಬಲ ಹೊಳ್ಳೆ ಬಿಸಿ, ಸೂರ್ಯನಾಡಿ.
ಸೊ ಇದು ಚಂದ್ರನಾಡಿ, ಇದು ಸೂರ್ಯನಾಡಿ. ಚಂದ್ರಾನುಲೋಮ, ಸೂರ್ಯಾನುಲೋಮ. ಚಂದ್ರ ಎಡನಾಡಿ, ಎಡ ಹೊಳ್ಳೆಯಿಂದ ಉಸಿರು ತಗೊಂಡು ಉಸಿರು ಹೊರಗೆ ಹಾಕೋದು ಚಂದ್ರಾನುಲೋಮ. ಬಲ ಹೊಳ್ಳೆಯಿಂದ ಉಸಿರು ತಗೊಂಡು ಉಸಿರು ಹೊರಗೆ ಹಾಕೋದು ಸೂರ್ಯಾನುಲೋಮ. ಸೊ ಇದು ಸೂರ್ಯಾನುಲೋಮ, ಚಂದ್ರಾನುಲೋಮ ಆಯ್ತು. ಈಗ ಭೇದನ ಅವ್ರು ಹೇಳಿದ್ರಲ್ವಾ, ಆಟ ಪ್ರದೀಪಿಕೆಯಲ್ಲಿ ಹೇಳಿದ್ರೆ ಸೂರ್ಯ ಭೇದನ ಮುಜ್ಜಾಯಿ, ಸೂರ್ಯ ಭೇದನಂ ಉಜ್ಜಾಯಿ. ಸೂರ್ಯ ಭೇದನ ಫಸ್ಟ್. ಸೂರ್ಯ ಭೇದನ ಅಂದ್ರೆ ಈಗ ನಾನು ನಾಸಿಕ ಮುದ್ರೆ ಇಟ್ಕೊಂಡಿದ್ದೀರಾ, ಎಡ ಹೊಳ್ಳೆ ಮುಚ್ಕೋತೀರಾ, ಬಲ ಹೊಳ್ಳೆಯಿಂದ ಉಸಿರು ತಗೋತೀರಾ, ಬಲ ಹೊಳ್ಳೆ ಮುಚ್ಕೊಂಡು ಎಡ ಹೊಳ್ಳೆಯಿಂದ ಉಸಿರು ಹೊರಗೆ ಹಾಕ್ತೀರಾ. ಇದು ಸೂರ್ಯ ಭೇದನ. ಚಂದ್ರ ಭೇದನ ಫಸ್ಟ್ ಬಲ ಹೊಳ್ಳೆ ಮುಚ್ಕೋತೀರಾ, ಎಡ ಹೊಳ್ಳೆಯಿಂದ ಉಸಿರು ತಗೋತೀರಾ, ಎಡ ಹೊಳ್ಳೆ ಮುಚ್ಕೊಂಡು ಬಲ ಹೊಳ್ಳೆಯಿಂದ ಉಸಿರು ಹೊರಗೆ ಹಾಕ್ತೀರಾ. ಭೇದಿಸ್ತಾ ಇದ್ದೀರಾ. ಸೂರ್ಯ ನಾಡಿಯಿಂದ ಉಸಿರು ತಗೊಂಡು ಚಂದ್ರ ನಾಡಿಯಿಂದ ಉಸಿರು ಬಿಡ್ತಾ ಇದ್ದೀರಾ. ಇದು ಸೂರ್ಯ ಭೇದನ. ಚಂದ್ರನಾಡಿಯಿಂದ ಉಸಿರು ತಗೊಂಡು ಸೂರ್ಯ ನಾಡಿಯಲ್ಲಿ ಉಸಿರು ಹೊರಗೆ ಹಾಕಿದಾಗ ಚಂದ್ರ ಭೇದನ. ಸೂರ್ಯ ಭೇದನ, ಚಂದ್ರ ಭೇದನ ಆಯ್ತು. ಉಜ್ಜಾಯಿ. ಉಜ್ಜಾಯಿ ಹೇಗೆ, ಆಮೇಲೆ ಈಗ ನಾಡಿ ಶೋಧನ ಒಂದು ಹೇಳ. ನಾಡಿ ಶೋಧನ ಇದು ನಿಮ್ಗೆ ಸೂರ್ಯಾನುಲೋಮ, ಚಂದ್ರಾನುಲೋಮ, ಸೂರ್ಯ ಭೇದನ, ಚಂದ್ರ ಭೇದನ ಎರಡೂ ಆಗುತ್ತೆ ಇದರಲ್ಲಿ. ಎರಡು ಹೇಗಾಗುತ್ತೆ ಅಂದ್ರೆ, ಈಗ ಎಡನಾಡಿಯಿಂದ ಎಡ ಹೊಳ್ಳೆಯಿಂದ ಉಸಿರು ತಗೊಳ್ತೀರಾ, ಎಡ ಹೊಳ್ಳೆ ಮುಚ್ಚಿ ಬಲ ಹೊಳ್ಳೆಯಿಂದ ಉಸಿರು ಹೊರಗೆ ಹಾಕ್ತೀರಾ. ಈಗ ಬಲ ಹೊಳ್ಳೆಯಿಂದನೇ ಉಸಿರು ತಗೋತೀರಾ, ಬಲ ಹೊಳ್ಳೆ ಮುಚ್ಕೊಂಡು ಎಡ ಹೊಳ್ಳೆಯಿಂದ ಉಸಿರು ಹೊರಗೆ ಹಾಕ್ತೀರಾ. ಇದು ಒಂದು ಸುತ್ತು. ಇದಕ್ಕೆ ಸೂರ್ಯ ಭೇದನ. ಇಲ್ಲಿ ನಿಮ್ಗೆ ಅನುಲೋಮ ವಿಲೋಮನ ಆಗುತ್ತೆ, ಭೇದನ ಕೂಡ ಆಗುತ್ತೆ. ಸೊ ಇದು ಸೂರ್ಯ ಭೇದನ. ನಂತರ ಅವ್ರು ಹೇಳಿರೋಂಥದ್ದು ಉಜ್ಜಾಯಿ ಶ್ವಾಸ. ಉಜ್ಜಾಯಿ ಶ್ವಾಸ ಗಂಟಿನಲ್ಲಿ ಉಜ್ಜಿ ಶಬ್ದ ಬರೆಸ್ಕೊಂಡು ಉಸಿರಾಟ ಮಾಡುವಂತೆ. ಇದು ಉಜ್ಜಾಯಿ ಶ್ವಾಸ. ಸೂರ್ಯಭೇದನಂ ಉಜ್ಜಾಯಿ. ಶೀತಲಿ. ಶೀತಲಿ ಅಂದ್ರೆ ನಾಲ್ಗೆನ ಮುಂದೆ ತಂದು ಸುರುಳಿ ಆಕಾರ ಮಾಡ್ಬೇಕು. ಆ ಸಂಧಿಯಿಂದ ಉಸಿರು ತಗೋಬೇಕು, ಮೂಗಿಂದ ಉಸಿರು ಹೊರಗೆ ಹಾಕಿ ಬಾಯಿ ಮುಚ್ಕೊಂಡು. ಇದು ಶೀತಲಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹನ ತಣ್ಣಗಿಡ್ಬೋದು, ಬಾಯಿ ಆರ್ಕೆಗಳನ್ನ ಕೂಡ ಕಡಿಮೆ ಮಾಡ್ಬೋದು. ದೇಹ ತುಂಬಾ ಶೆಕೆ ಆಯ್ತು ಅಂದಾಗ ಇದನ್ನ ಮಾಡ್ಬೋದು. ಶೀತ್ಕಾರಿ. ಶೀತ್ ಅನ್ನೋ ಶಬ್ದ ಬರುತ್ತೆ ಇದು ಮಾಡೋದ್ರಿಂದ, ಅದಕ್ಕೆ ಶೀತ್ಕಾರಿ ಅಂತ ಹೇಳ್ತಾರೆ. ಇದನ್ನ ಹೇಗ್ ಮಾಡೋದಂದ್ರೆ, ನಾಲ್ಗೆನ ಈ ತರ ಇಟ್ಕೋಬೇಕು, ಸಂಧಿಯಿಂದ ಉಸಿರು ತಗೋಬೇಕು. ಇದಕ್ಕೆ ಶೀತ್ಕಾರಿ ಅಂತ ಹೇಳ್ತಾರೆ. ಇದು ಮಾಡೋದ್ರಿಂದ ಇದು ಆಂಟಿ ಏಜಿಂಗ್. ನಿಮ್ಮ ಸುಕ್ಕುಗಟ್ಟುವಿಕೆ, ಮುಖದಲ್ಲಿ ಸುಕ್ಕುಗಟ್ಟುವಿಕೆ ಎಲ್ಲ ಹೋಗುತ್ತೆ, ವಯಸ್ಸು ಕಾಣೋದಿಲ್ಲ. ಅಷ್ಟು ಚೆನ್ನಾಗಿ ನಿಮ್ಮ ಮುಖನ ಗ್ಲೋ ಆಗಿಡುತ್ತೆ, ಮತ್ತೆ ಸುಕ್ಕು ಕೂಡ ಬರ್ದಿದ್ದಂಗೆ ನೋಡ್ಕೊಳುತ್ತೆ ಇದು. ಇನ್ನೊಂದು ಸದಂತ. ಅಲ್ಲಿ ಹೇಳಿಲ್ಲ, ಸದಂತ ಅಂದ್ರೆ ಹಲ್ಲನ್ನ ಹಿಂಗೆ ಟೈಟ್ ಇಟ್ಕೊಂಡು ಮೂಗಿಂದ ಉಸಿರು ಬಿಡೋದು. ಈ ರೀತಿ ಹಲ್ಲು ಸಂಧಿಲಿರುವಂತಹ ಏನು ಕಟ್ಕೊಂಡಿರೋದೆಲ್ಲ ಹೋಗುತ್ತೆ. ಅದು ಬಾಯಿ ವಾಸನೆ ಬರ್ದೇ ಇರೋದು, ಅದನ್ನೆಲ್ಲ ತಡೆಗಟ್ಟುತ್ತೆ. ಇದು ಸದಂತ. ಸೂರ್ಯಭೇದನ, ಉಜ್ಜಾಯಿ, ಶೀತಲಿ, ಶೀತ್ಕಾರಿ, ಭಸ್ತ್ರಿಕ ಆಯ್ತು. ಭ್ರಾಮರಿ. ಭ್ರಾಮರಿ ಅಂತೂ ನಿಮ್ಗೆ ಕೂಲ್ ಆಗಿಡುವಂಥದ್ದು ಭ್ರಾಮರಿ. ಭ್ರಾಮರಿನ ಹೇಗ್ ಮಾಡೋದು ಅಂದ್ರೆ, ಎರಡು ಇದು ಷಣ್ಮುಖಿ ಮುದ್ರೆ ಮಾಡ್ಕೊಳ್ಳೋದು. ಷಣ್ಮುಖಿ ಮುದ್ರೆ ಹೇಗ್ ಮಾಡ್ಕೊಳ್ಳೋದು, ತುಟಿ ಆ ಕಡೆ ಈ ಕಡೆ ಕಿರುಬೆರಳು, ಮೂಗಿನ ಮೇಲೆ ಉಂಗುರದ ಬೆರಳು, ಮಧ್ಯದ ಬೆರಳು ಕಣ್ಮೇಲೆ, ತೋರ್ ಬೆರಳು ಹಣೆ ಮೇಲೆ, ಹೆಬ್ಬೆಟ್ಟಿಂದ ಕಿವಿನ ಮುಚ್ಕೋಬೇಕು. ಮುಚ್ಕೊಂಡು ಮೂಗಿಂದ ಉಸಿರು ತಕೊಂಡು ದೀರ್ಘವಾಗಿ ಮಾ ಝೇಂಕಾರ ಬರಬೇಕು, ದುಂಬಿ ರೀತಿ ಝೇಂಕಾರ ಬರಬೇಕು. ಇದು ನಿಮ್ಗೆ BP ಇದ್ರೆ ಕೂಲ್ ಮಾಡುತ್ತೆ, ನಿಮ್ಮ ಮೈಂಡು ತುಂಬಾ ಕೂಲ್ ಮಾಡಿ ನಿಮ್ಗೆ ಶಾಂತಿಯನ್ನ ಕೊಡುತ್ತೆ ಆಕ್ಚುಲಿ. ಮತ್ತೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಕೂಡ ಈ ಉಜ್ಜಾಯಿ ಶ್ವಾಸ, ನಾನು ಹೇಳಿದೆ, ಉಜ್ಜಾಯಿ ಶ್ವಾಸ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡು ಆಕ್ಟಿವೇಟ್ ಆಗುತ್ತೆ, ಇನ್ ಥೈರಾಯ್ಡ್ ಪ್ರಾಬ್ಲಮ್ ಹೋಗುತ್ತೆ. ಈ ಭ್ರಾಮರಿ ಮಾಡೋದ್ರಿಂದ ಕೂಡ ದುಂಬಿ ರೀತಿ ಶಬ್ದ ಮಾಡಿಕೊಂಡು
ನಾನು ದೀರ್ಘವಾಗಿ ಮಾಡಿ ತೋರಿಸಿದ್ರೆ ದೀರ್ಘವಾಗಿ ಮಾಡ್ಬೇಕದು, ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಆ ಥರ ನೀವು ಮಾಡೋದ್ರಿಂದ ನಿಮ್ಮ ತಲೆನೋವು ಹೋಗ್ಬೋದು. ಇಲ್ಲಿ ನೆತ್ತಿಯ ಭಾಗದಲ್ಲಿ ಕಂಪನ ಆಗ್ಬಿಟ್ಟು ನಿಮ್ಗೆ ಶಾಂತಿ ಕೊಡುತ್ತೆ. ಏನೇ ಒಂದು ಚಿಂತೆ ಇದ್ರೂ ಕೂಡ ಆ ಚಿಂತನೆಗಳನ್ನೆಲ್ಲ ಓಡಿಸ್ಬಿಡುತ್ತೆ ಈ ಒಂದು ಭ್ರಾಮರಿ ಪ್ರಾಣಾಯಾಮ. ಹಾಗೆ ಅದು ಕೂಡ ಥೈರಾಯ್ಡ್ ಗ್ಲ್ಯಾಂಡ್ನ ಆಕ್ಟಿವೇಟ್ ಮಾಡುತ್ತೆ. ನಿಮ್ಮ ಥೈರಾಯ್ಡ್ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಇನ್ನು ಮೋರ್ಚ, ಪ್ಲಾವನಿ ಅಂದ್ರೆ ನೀರಿನಲ್ಲಿ ಇದ್ದು, ಈ ದುರ್ಯೋಧನ ಮಾಡಿದ್ನಲ್ಲ, ನೀರೊಳಗೆ ಅವಸ್ಕೊಂಡ್ಬಿಟ್ಟಿದ್ನಲ್ಲ, ಹಾಗೆ ನೀರೊಳಗೆ ಉಸಿರು ಕಟ್ಕೊಂಡು ಕುಂಭಕ ಸ್ಥಿತಿಲಿ ಇರೋದು. ಎಷ್ಟೊತ್ತು ಬೇಕಾದ್ರೂ ಇರ್ತಾರೆ. ತುಂಬಾ ಜನ ಉಸಿರನ್ನ ಒಳಗಡೆ ಎಳ್ಕೊಂಡ್ಬಿಟ್ಟು ನೀರಿನಲ್ಲಿ ಇರುವಂಥದ್ದು. ಅದು ತುಂಬಾ ಸಾಧನೆ ಮಾಡ್ಬೇಕಾಗತ್ತೆ ಅದನ್ನ ಮಾಡ್ಬೇಕು ಅಂದ್ರೆ. ಹಾಗೆ ಮೋರ್ಚ ಅಂತಂದ್ರೆ ನಿಮ್ ಉಸಿರಾಟನೇ ಗೊತ್ತಾಗಲ್ಲ, ಉಸಿರು ಒಳಗಡೆ ಎಳ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಅದು ಮೂರ್ಛೆ ಹೋದ ತರ ಅನುಭವ ಆಗುತ್ತೆ ನಿಮ್ಗೆ. ಅವ್ರು ಸತ್ತೇ ಹೋದ್ರು ಅಂತ ಕೂಡ ನೀವು ತಿಳ್ಕೊಂಡ್ಬಿಡ್ತೀರ. ಆ ರೀತಿ ಅವರು ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡಿರ್ತಾರೆ. ಅದು ತುಂಬಾ ಸಾಧನೆ ಮಾಡಿದ್ರಷ್ಟೇ ಆ ಮೋರ್ಚ ಕೂಡ ಬರುವಂಥದ್ದು. ಇದಿಷ್ಟು ಸಂಕ್ಷಿಪ್ತವಾಗಿ ಪ್ರಾಣಾಯಾಮದ ಬಗ್ಗೆ ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.